ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ ಬೇಡುವೆವು ದುರಿತ ಹರಣೆ ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ ಬೇಡುವೆವು ದುರಿತ ಹರಣೆ ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ ಬೇಡುವೆವು ದುರಿತ ಹರಣೆ ಹಗಲಿರುಳು ನಿನ್ನ ಭಜಿಸಿ ನೂರೆಂಟು ನಾಮ ಜಪಿಸಿ ಹಗಲಿರುಳು ನಿನ್ನ ಭಜಿಸಿ ಬೇಡುವೆವು ತಾಯಿ ನಿನ್ನ ಬೇಡುವೆವು ತಾಯಿ ನಿನ್ನ ಬಗೆಹರಿಸು ದುರಿತವನ್ನ ಮಹಾದೇವ ನರಸಿ ನೀನು ನೀ ನಮ್ಮ ಕಾಮಧೇನು ಮಹಾದೇವ ನರಸಿ ನೀನು ನೀ ನಮ್ಮ ಕಾಮಧೇನು ಮುನಿಸೇನೆ ನಮ್ಮ ಮೇಲೆ ಮುನಿಸೇನೆ ನಮ್ಮ ಮೇಲೆ ನೀಡಮ್ಮ ಜಯದ ಮಾಲೆ ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ ಬೇಡುವೆವು ದುರಿತ ಹರಣೆ ಈ ದೇಹ ನಿನ್ನದೇನೆ ಈ ಪ್ರಾಣ ನಿನ್ನದೇನೆ ದೇಹ ನಿನ್ನದೇನೆ ಈ ಪ್ರಾಣ ನಿನ್ನದೇನೆ ನಿನ್ನ ಕೃಪೆಯು ಇರದ ಮೇಲೆ ನಿನ್ನ ಕೃಪೆಯು ಇರದ ಮೇಲೆ ಇದು ಹೂವು ಇರದ ಮಾಲೆ ನಾವುಣ್ಣ ತುತ್ತು ತುತ್ತು ನಿನ್ನದಮ್ಮ ಕೈಯ ತುತ್ತು ನಾವುಣ್ಣ ತುತ್ತು ತುತ್ತು ನಿನ್ನದಮ್ಮ ಕೈಯ ತುತ್ತು ಹೆಸರೇಳಿ ಬಾಳುತ್ತೀವಿ ಹೆಸರೇಳಿ ಬಾಳುತ್ತೀವಿ ಮನೆ ದೀಪ ಹಚ್ಚುತ್ತೀವಿ ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ ಬೇಡುವೆವು ದುರಿತ ಹರಣೆ ಸಿರಿಭೋಗ ಬೇಡಲಾರೆ ಮಹಾಪದವಿ ಕೇಳಲಾರೆ ಸಿರಿಭೋಗ ಬೇಡಲಾರೆ ಮಹಾಪದವಿ ಕೇಳಲಾರೆ ನೀಡಮ್ಮ ಮುಕ್ತಿಧಾರೆ ನೀಡಮ್ಮ
ನಮ್ಮ ಬಾಳೆ ಮುಗಿಲ ತಾರೆ. ಶ್ರೀಗೌರ ಸಮುದ್ರದ ಮಾರಮ್ಮಳೆ ಸುಖ ಶಾಂತಿ ಜನಕ್ಕೆಲ್ಲ ಕೊಡುವ ಕಳೆ. ಶ್ರೀಗೌರ ಸಮುದ್ರದ ಮಾರಮ್ಮಳೆ ಭಕ್ತಿಯ ಬುತ್ತಿ ತಂದು ಸ್ವೀಕರಿಸು ತಾಯಿಯದು. ಭಕ್ತಿಯ ಬುತ್ತಿ ತಂದು ಸ್ವೀಕರಿಸು ತಾಯಿಯದು. ನಿಂತಿಹೆವು ತಾಯಿ ಬಂದು, ನಿಂತಿಹೆವು ತಾಯಿ ಬಂದು, ನೀನಾಗಿ ಪೊರೆಯೆ ಬಂಧು. ಮಾರಮ್ಮ ತೋರೆ ಕರುಣೆ ದಿನನಿತ್ಯ ಮಾಡಿ ಸ್ಮರಣೆ. ಬೇಡುವೆವು ದುರಿತ ಹರಣೆ. ಮಾರಮ್ಮ ತೋರೆ ಕರುಣೆ, ಮಾರಮ್ಮ ತೋರೆ ಕರುಣೆ.
ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ ಕರಬೊಡ್ಡಿ ಬೇಡುವೆವು ಸುಖ ನೀಡೆ ನಮ್ಮವ್ವ ಮನೆ ಮಂದಿ ಭಜಿಸುವೆವು ಕುಲಕಾಯೆ ನಮ್ಮವ್ವ ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ ಮಹಾದೇವಿ ನೀನವ್ವ ಮಲ್ಲಿಗೆಯ ಮನದೋಳು ವೈನಾದ ಬಾಳಲು ನೀಡಿ ನಮ್ಮನ್ನು ಬೆಳೆಸೋಳು ಮಹಾದೇವಿ ನೀನವ್ವ ಮಲ್ಲಿಗೆಯ ಮನದೋಳು ವೈನಾದ ಬಾಳಲು ನೀಡಿ ನಮ್ಮನ್ನು ಬೆಳೆಸೋಳು ನಡೆವ ಹಾದಿಲಿ ನಿನ್ನ ಹೆಸರೇರಿ ಸಾಗುತ್ತೀವಿ ಕಷ್ಟ ನಷ್ಟವು ಎಲ್ಲ ನಿನ್ನಿಚ್ಛೆ ಎನ್ನುತ್ತೀವಿ ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ ಗೋರಾಸು ಧಾನ್ಯವ ಕೊಟ್ಟು ಸಾಕೋಳೆ ನಮ್ಮವ್ವ ನಿನ್ನಂತ ದೇವತೆ ನಮಗೆ ಬೇರಿಲ್ಲ ಕಾಣವ್ವ ಗೋರಾಸು ಧಾನ್ಯವ ಕೊಟ್ಟು ಸಾಕೋಳೆ ನಮ್ಮವ್ವ ನಿನ್ನಂತ ದೇವತೆ ನಮಗೆ ಬೇರಿಲ್ಲ ಕಾಣವ್ವ ಬಂಜೆಯು ಮಕ್ಕಳ ಹಡೆದು ನಲಿಯುವಳು ಕಾಣವ್ವ ಹೂವಂತ ಬಾಳು ನೀಡೋ ಕರುಣಾಳು ನೀನವ್ವ ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ ನೆಲೆಸಿ ಮಹಿಮೆಯನ್ನು ತೋರೋಳೆ ರೋಗ ರುಜಿನವ ಕಳೆದು ಬೆಂಗಾವಲು ಆದೋಳೆ ಗೌರ ಸಮುದ್ರದಿ ನೆಲೆಸಿ ಮಹಿಮೆಯನ್ನು ತೋರೋಳೆ ರೋಗ ರುಜಿನವ ಕಳೆದು ಬೆಂಗಾವಲು ಆದೋಳೆ ಹಸಿರು ಉಸಿರಾಗಿ ನಮ್ಮ ದಿನನಿತ್ಯ ಕಾಯೋಳೆ ವಿಧ ವಿಧದಿ ಲೀಲೆಯ ತೋರಿ ಧರೆಯಲ್ಲಿ ನಿಂತೋಳೆ ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ ಕರವೊಡ್ಡಿ ಬೇಡುವೆವು ಸುಖ ನೀಡೆ ನಮ್ಮವ್ವ ಮನೆ ಮಂದಿ ಭಜಿಸುವೆವು ಕುಲಕಾಯೆ ನಮ್ಮವ್ವ ಕುಲದೇವಿ ನೀನವ್ವ ಮಹಾಮಾತೆ ಮಾರವ್ವ ಸಿರಿದೇವಿ ನೀನವ್ವ ಜಗದಂಬೆ ನಮ್ಮವ್ವ
ಕೆರಗಿ ಪೂಜೆ ಮಾಡೋಣ. ಸಿರಗ ಒಟ್ಟಿ ವರವ ಬೇಡೋಣ. ಮಾರಮ್ಮ ತಾಯಿಗೆ ಪಾದ ಕೆರಗಿ ಪೂಜೆ ಮಾಡೋಣ. ಮನದಿಚ್ಛೆ ಅರಿಯುವಂತ ಮಾದೇವನ ರಸಿಗೆ ಬೆಳಗೋಣ ತುಪ್ಪದಾರತಿಯ. ಮಾರಮ್ಮ ತಾಯಿಗೆ ಮಡಿಯುಟ್ಟು ತುಂಬು ಮನದಿ ಸಜ್ಜಿಗೆ ಸಿಹಿ ಊರಣ ನೈವೇದ್ಯ ಎಡೆಯ ನೀಡೋಣ. ಮಾರಮ್ಮ ತಾಯಿಗೆ ಪಾದ ಕೆರಗಿ ಪೂಜೆ ಮಾಡೋಣ. ಸಿರಗ ಒಟ್ಟಿ ವರವ ಬೇಡೋಣ. ಮಾರಮ್ಮ ತಾಯಿಗೆ ಪಾದ ಕೆರಗಿ ಪೂಜೆ ಮಾಡೋಣ. ಭಾದ್ರಪದ ಮಾಸದೊಂದು ಮಂಗಳವಾರ ದಿನದಿ ತುಮುಲಿನ ನಿಧಿಗೆ ಬರುವವಳು ಮಾರಮ್ಮ ತಾಯಿ. ಬೇವು ಭಂಡಾರ ಕೊಟ್ಟು ಮಾಡಿದ ಕರ್ಮವ ಸುಟ್ಟು ಕಾಯುವಳು ಕರುಣೆಯಾಗಿಟ್ಟು. ಮಾರಮ್ಮ ತಾಯಿ ಪಾದ ಕೆರಗಿ ಪೂಜೆ ಮಾಡೋಣ. ಸಿರಗ ಒಟ್ಟಿ ವರವ ಬೇಡೋಣ. ಮಾರಮ್ಮ ತಾಯಿ ಪಾದ ಕೆರಗಿ ಪೂಜೆ ಮಾಡೋಣ. ಅರಿಶಿನ ಕುಂಕುಮ ಹಚ್ಚಿ ಬೇಡಿರಿ ದೀಪವ ಹಚ್ಚಿ ನೀಡುವಳು ತಾಯಿ ಮನ ಮೆಚ್ಚಿ. ಮಾರಮ್ಮ ತಾಯಿ ದವಸ ಧಾನ್ಯವೂ ಆಗಿ ಸಿರಿಯ ಹೊಳೆಯನ್ನು ಹರಿಸಿ ಹೊರೆಯುವಾಗೆ ಪ್ರೀತಿಯ ಇರಿಸಿ. ಮಾರಮ್ಮ ತಾಯಿ ಪಾದ ಕೆರಗಿ ಪೂಜೆ ಮಾಡೋಣ. ಸಿರಗ ಒಟ್ಟಿ ವರವ ಬೇಡೋಣ. ಮಾರಮ್ಮ ತಾಯಿ ಪಾದ ಕೆರಗಿ ಪೂಜೆ ಮಾಡೋಣ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ.
ಸೇವೆಯ ಭಾಗ್ಯವ ಕರುಣಿಸು ಮಾರಿ ದೇವಿ ಮಾತೆಯೇ. ಮಾರಿ ದೇವಿ ಮಾತೆಯೇ, ಮಾರಿ ದೇವಿ ಆ, ನಿನ್ನ ಸೇವೆಯ ಭಾಗ್ಯವ ಕರುಣಿಸು ಮಾರಿ ದೇವಿ ಮಾತೆಯೇ. ನಿನ್ನ ಪಾದದ ಧೂಳಿನಲ್ಲಿ, ನಿನ್ನ ಪಾದದ ಧೂಳಿನಲ್ಲಿ ಅಣುತೃಣವಾಗಿ ನಾನಿರುವೆ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ, ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ಮೈಗೂ ಸಂಜೆ ಬಿಡದೆ ನಿನ್ನ ಸ್ಮರಣೆಯ ನಾನು ಮಾಡುವೆ. ಸ್ಮರಣೆಯ ನಾನು ಮಾಡುವೆ, ಸ್ಮರಣೆಯ ನಾನು ಮೈಗೂ ಸಂಜೆ ಬಿಡದೆ ನಿನ್ನ ಸ್ಮರಣೆಯ ನಾನು ಮಾಡುವೆ. ಉಣ್ಣುವ ತುತ್ತು ಅನ್ನವು ನಿನ್ನ, ಉಣ್ಣುವ ತುತ್ತು ಅನ್ನವು ನಿನ್ನ ಮಹಾಪ್ರಸಾದ ಎನ್ನುವೆ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ, ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ಬಾನು ಭೂಮಿ ಗಾಳಿಯೆಲ್ಲ ನಿನ್ನ ಸೃಷ್ಟಿ ಎನ್ನುವೆ. ನಿನ್ನ ಸೃಷ್ಟಿ ಎನ್ನುವೆ, ಓ, ಬಾನು ಭೂಮಿ ಗಾಳಿಯೆಲ್ಲ ನಿನ್ನ ಸೃಷ್ಟಿ ಎನ್ನುವೆ. ಹಣೆಗೆ ಹಚ್ಚುವ ಭಂಡಾರದಲ್ಲಿ, ಹಣೆಗೆ ಹಚ್ಚುವ ಭಂಡಾರದಲ್ಲಿ ತಾಯಿ ನಿನ್ನನೆ ನೋಡುವೆ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ, ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ ತುಂಬಿರಲಿ. ನಕ್ಷತ್ರದಲ್ಲೂ ನಿನ್ನಯ ಅಂದವ ನೋಡುವೆ. ನಿನ್ನಯ ಅಂದವ ನೋಡುವೆ, ನಿನ್ನಯ ಬಾನಲಿ ಮಿನುಗುವ ನಕ್ಷತ್ರದಲ್ಲೂ ನಿನ್ನಯ ಅಂದವ ನೋಡುವೆ. ಗೌರ ಸಮುದ್ರದ ಪುಣ್ಯದ ನೆಲದಲ್ಲಿ, ಗೌರ
ಗೌರ ಸಮುದ್ರದ ಪುಣ್ಯದ ನೆಲದಲ್ಲಿ ನಿನ್ನ ಮಹಿಮೆಯ ಕಾಣುವೆ. ನೋಡುವ ನೋಟದಲ್ಲಿ ನಿನ್ನ ರೂಪವು ತುಂಬಿರಲಿ. ನುಡಿಯುವ ಮಾತಲಿ ನಿನ್ನಯ ನಾಮವು ಅನುದಿನ 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 ತುಂಬಿರಲಿ. ಹೂವ ನೀಡವ್ವ ಬೇವು ಬಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಹೂವ ನೀಡವ್ವ ಬೇವು ಬಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಗೌರ ಸಮುದ್ರದ ತಾಣದಿ ನಿಂತೋಳೆ, ನಂಬಿ ಬಂದೋರ ಭಕ್ತರಿಗೊಲಿದು ವರವ ನೀಡವ್ವ. ಕಟ್ಟುನಿಟ್ಟಾಗಿ ಬಂದೆವು ತಾಯಿ ನಿನ್ನ ಬಳಿಗೆ, ಮಾರಮ್ಮ ನೀ ಒಲಿದು ಕಣ್ಣನ್ನು ನೀ ತೆರೆದು ನಮ್ಮನ್ನು ನೋಡವ್ವ. ಹೂವ ನೀಡವ್ವ ಬೇವು ಬಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ವ್ಯಾಸರ ವಂಶದಲ್ಲಿ ಜನಿಸಿದ ಮಹತಾಯಿ, ಉಪ್ಪಿನ ಮಳೆಯಲ್ಲೂ ಕರಗದೆ ತಾಯಿ ಹುತ್ತದಿ ನೀ ಬೆಳೆದೆ. ತಂಗಿ ಕೆಂಚಮ್ಮನ ಭಕ್ತಿಗೆ ನೀ ಒಲಿದೆ, ಸಾಲಿಗ್ರಾಮದೇ ನೆಲೆಸುತ್ತ ಬಂದ ತಾಯಿ ಮಾರಮ್ಮ. ಹೂವ ನೀಡವ್ವ ಬೇವು ಬಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಕುಲದೈವ ನೀನವ್ವ ಕುಲಕಾದು ಕಾಪಾಡೆ, ಗೋರಾಸಿನ ರೂಪದಿ ಬಂದು ಸಮೃದ್ಧಿ ನೀ ನೀಡೆ. ಸಿರಿಯ ತಿಮ್ಮಪ್ಪನಿಗೆ ಒಲಿದಂತ ಮಾತಾಯಿ, ಕರವೊಡ್ಡಿ ಬೇಡುವ ಭಕ್ತರಿಗೊಲಿದು ತಾಯಿ ನೀ ನೋಡೆ. ಹೂವ ನೀಡವ್ವ ಬೇವು ಬಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ.
ಸನ್ನಿಧಿಲಿ ಪೂಜೆಯ ಪಡೆಯೋಳೆ, ದಾನ ಸಲಾಂಬೆಯ ಮುದ್ದಿನ ಪುತ್ರಿಯೇ ಕುಂಕುಮ ಶೋಭಿತಳೆ, ಅರಿಶಿನ ಕುಂಕುಮದ ಭಾಗ್ಯವ ನೀಡೋಳೆ, ಪಾದವ ನಂಬಿ ಬಂದೆವು ನಿನ್ನಲ್ಲಿ ಮಾತೆ ಮಾರಮ್ಮಡೆ. ಹೂವ ನೀಡವ್ವ ಬೇವು ಭಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಹೂವ ನೀಡವ್ವ ಬೇವು ಭಂಡಾರ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ, ಮನೆ ಮಂದಿಗೆ ಸೌಖ್ಯ ತರುವ ವರವ ನೀಡವ್ವ. ಜಾತ್ರೆ ಬಂತು ಜಾತ್ರೆ ಮಾರಮ್ಮನ ಜಾತ್ರೆ, ಜಾತ್ರೆ ಬಂತು ಜಾತ್ರೆ ಮಾರಮ್ಮನ ಜಾತ್ರೆ. ಸಾವಿರ ಸಾವಿರ ಭಕ್ತರು ಹರುಷದಲ್ಲಿ ನಡೆಸುವ ಅಮ್ಮ. ಬರೋ ಹಿಂದೆ ಬರೋ ಪುಟ. ಮಾರಮ್ಮನ ಸನ್ನಿಧಿಗೆ ಬಂದಂತ ಎಲ್ಲರೂ ಪೂಜೆ ಮಾಡುವಂತ ಲೆಕ್ಕ. ಪ್ರಧಾನವಾಗಿ ಕೂತ್ಕೊಂಡವರು ನಾವು ಬಸ್ಸಲ್ಲಿ ಹೋಗ್ತಿದ್ರೆ ಡ್ರೈವರ್ ಇದ್ದಂಗೆ ಬಸ್ಸಲ್ಲಿರುವಂತ 65 ಜನವು ಡ್ರೈವಿಂಗ್ ಮಾಡಲಿಕ್ಕಿಲ್ಲ, ನಡೆಸಿಕೊಂಡು ಹೋಗುವವರು ಕೂತಿದ್ದಾರೆ. ಹಾಗೆ ನೀವೆಲ್ಲರೂ ನಡೆಸಿಕೊಂಡು ಹೋಗುವವರೇ. ದೇವಾಲಯದಲ್ಲಿ ಯಾವುದೇ ರೀತಿಯ ಕೊರತೆ ಬಾರದಂತೆ ದೇವಾಲಯವನ್ನು ನಡೆಸಿಕೊಂಡು ಹೋಗುವಂತಹ ಕಾರ್ಯಕ್ರಮಗಳಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ನೀವೇ ಎಲ್ಲಿ ಬೇಕು ಅಲ್ಲೆಲ್ಲ ಹೋಗಿ ಭಕ್ತರನ್ನು ಕರೆಸಿ ನೀವು ಒಂದಿನ ನೋಡೋದು, ಇದೆಲ್ಲ ಎಷ್ಟು ದಿನ ನೋಡ್ತಾರೆ ಗೊತ್ತಾ ನಾವು ಮಾಡೋದು. ನೀವು ಯಾರು ಒಂದಿನ ನೋಡ್ತಾರೆ, ಅದು ನೋಡೋದು ಒಂದೇ ದಿನ. ನಾವು ನೋಡಿದ್ರೆ 1000 ಇಲ್ಲ 1,000,000 ವರ್ಷ ನೋಡ್ಬೋದು. ಇನ್ನೊಂದ್ಸಾರಿ ನೋಡ್ಬೇಕಂದ್ರೂ ಆಗಲ್ಲ, ನಾವು ಮಾಡಿದ್ರೇನೆ. ಬೇರೆ ಬೇರೆ ರೀತಿಯಿಂದ ಕೂತವರಿಗೆ ದೇವರಾಗಿರ್ಬೇಕಲ್ಲ, ಅದಕ್ಕೆ ಶುಭ್ರವಾಗಿ ಬಂದಿದ್ದೀರಾ, ಕೊಟ್ಟಿಟ್ಕೊಂಡಾಯ್ತು. ಈಗ ಹಾಲು ಹಾಕುವಂತ ಇಲ್ಲಿ ಇರಿ, ವೆಯ್ಟ್ ಮಾಡಕ್ಕೆ ಹೇಳಿ ಬ್ರೋ, ವೆಯ್ಟ್ ಮಾಡಕ್ಕೆ ಹೇಳಿ. ಹಾರ ಕೊಟ್ಬಿಡಿ ಎಲ್ಲ. ಈ ಕಡೆ ನೋಡಿ. ಎಲ್ಲರೂ ದೇವರನ್ನು ಒಪ್ಪಿಕೊಳ್ಳಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸರ್ವಕಾರ್ಯೇಷು ಸರ್ವದಾ ವಿಘ್ನೇಶ್ವರಾಯ ನಮಃ.
ಬ್ರೋ ತಂದೆ ತಾಯಿಗೆ ಯಾವಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ಬರ್ದೆ ನೋಡು ನಾಮಾಧಿದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ಭಕ್ತಜನೇಭ್ಯೋ ನಮಃ ಪ್ರಾರ್ಥನಾಂ ಈ ದೇವಸ್ಥಾನದ 8 ದಿಕ್ಕಲ್ಲಿರುವಂತಹ ಅಷ್ಟದಿಕ್ಪಾಲಕರಿಗೆ ಮಧ್ಯದಲ್ಲಿ ಕೂರುವ ಆ ಮೂಲೆಯಲ್ಲಿ ನಿವೃತ್ತಿ, ಪಶ್ಚಿಮ ಮಧ್ಯ ವರುಣ, ಆ ಮೂಲೆಯಲ್ಲಿ ವಾಯು, ಮಧ್ಯದಲ್ಲಿ ಸೋಮ, ಈ ದೇವರ ಈಶಾನ ದೇವರು ಎಂಬುದಾಗಿ ಪೂಜೆ, ಹೋಮ, ಅಣ್ಣವರೇ ಸ್ವಲ್ಪ ಸ್ಥಾಪನೆ, ದಿಕ್ಪಾಲಕ ಸ್ಥಾಪನೆ ಮತ್ತು ಹೋಮ ಮಾಡ್ತೀವಿ. ಅಣ್ಣವರೇ ಸ್ವಲ್ಪ ಹಿಂದೆ ಬನ್ನಿ, ಕಾಣಿಸಲ್ಲ. ಕುಂಬಳಕಾಯಿಯಾಗಲಿ, ಅನ್ನವನ್ನಾಗಲಿ, ಅರಶಿನ, ಕುಂಕುಮ, ಅಕ್ಷತೆ, ಹೂವ, ಉಡುಗಲಿ, ಎಲೆಗೆ, ನಿಂಬೆಹಣ್ಣು ಹೊಡೆದು ಅವರಿಗೆ ತೃಪ್ತಿ ಮಾಡಿಸುವಂತ ದೇವರು ಅನುಕೊಳ್ತಾ ಇದ್ದಾರೆ. ಅಧಿವಾಸ ಹೋಮ ಅಂತ ಮಾಡಿದ್ದೀರಿ. ದೇವಸ್ಥಾನದ ಒಳಗಡೆ ವಾಸ್ತು ಹೋಮ ಅಂತ ಮಾಡಿದ್ದೀರಿ. ಒಂದೊಂದೇ ಕಾರ್ಯಕ್ರಮ ಬೇಗ ಆಗಬೇಕಂತ ಹೇಳಿದ್ರೆ ಆಗುವಂತದ್ದಲ್ಲ, ಚೆನ್ನಾಗಿ ಆಗಬೇಕಂತ ಹೇಳಿದ್ರೆ ಆಗುವಂತ ಕೆಲಸ ಇದೆ. ಬೇಗ ಬೇಗ ಮಾಡಿ ಅಂತ ಹೇಳಿದ್ರೆ ಆಗುವಂತ ಕೆಲಸ ಅಲ್ಲ. ಸುಮುಹೂರ್ತ ಯಾವುದು? ಸಾವಧಾನ. ಮಗನಿಗೆ ಇವತ್ತೇ ಮದುವೆ ಆಗಬೇಕು, ಮಗಳಿಗೆ ಇವತ್ತೇ ಮದುವೆ ಆಗಬೇಕು, ಇವತ್ತೇ ಕೆಲಸ ಸಿಗಬೇಕಂತ ಸಿಗುತ್ತಾ? ಯಾರಿಗೂ ಸಿಗುವುದಿಲ್ಲ. ಅಮ್ಮನ ಸೇವೆ ಮಾಡ್ತಾ ಇದ್ರೆ ಕೇಳಲೇ ಬೇಡ, ಅಮ್ಮ ಕೊಡ್ತಾಳೆ. ಆದ ಕಾರಣ ಬೇಗ ಮಾಡಿ ಅಂತ ಯಾರು ತಿಳಿಸಿಕೊಳ್ಳೋದು ಹೇಳೋದು ಬೇಡ. ನಿಮ್ಮ ಕೈಯಲ್ಲಿ ಏನಿಲ್ಲ ಹಿಡ್ಕೊಳ್ಳಿ. ಒಬ್ಬರನ್ನು ನೋಡಿ ಒಬ್ಬರು ಕಲಿಯಬೇಕಾದ್ರೆ ಈ ತಾತ ಕೇಳಿದ್ರು, ಆರೊಂದು ಏನು ಮಾಡಿ ಅಂತ. ನನಗೂ ಹಾಕ್ಬೋದು ಬೇಕಾದ್ರೆ. ಈಗ ನೀವು ಮನೆಯವರು ಹತ್ರ ಇಲ್ಲ ಕಾರಣ ಮನೆಯವರಿಗೆ ಹಾಕಬೇಕು ತಾತ ಹೇಳಿದೆ. ನನಗೆ ಆಮೇಲೆ ಹಾಕುವ, ಫಸ್ಟು ನಿಮ್ಮ ಮನೆಗೆ ಹಾಕಿ. ನಿಮ್ಮ ಮದುವೆಗೆ ನನ್ನನ್ನು ಕರೀಲಿಲ್ಲ, ಅದಕ್ಕೆ ಮದುವೆ ನೋಡಿ ಸಂತೋಷ ಆಯ್ತು. ಓಡಾಡ್ಬೇಡ್ರು ಪುಟ, ಓಡಾಡ್ಬೇಡ್ರು. ಮದುವೆಗೆ ಪುರೋಹಿತರಾಗಿ ನಾನೇ ಬಂದ್ರೆ ಸಂತೋಷ ಆಯ್ತು. ಅಲ್ಲಿ ಇಕ್ಕೋಬೋದು, ಇನ್ನು ಸ್ವಲ್ಪ ವೈಟ್ ಬರ್ತದೆ. ಸಂತೋಷ ಆಗುವಂತ ಕಾರ್ಯಕ್ರಮ ಮಾಡೋಣ. ಓಡಾಡ್ಬೇಡ್ರು ಪುಟ, ಬೇಸಿ ಓಡಾಡ್ಬೋದು. ಇವತ್ತು ಒಂದ್ಸಾರಿ ಹೊಟ್ಟೋಗ್ಬಿಡು. ಪ್ರೀತಿಯಿಂದ ನಮ್ಮೆಲ್ಲರಿಗೂ ಯಾರಿಗೆ ಸಂಕಲ್ಪ ಅಂತ ಹೇಳ್ತೀವಿ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಸಮಿತಿಯಲ್ಲಿರುವಂತಹವರಿಗೆ, ಕಲಶ ಸೇವೆಯನ್ನು ಕೊಟ್ಟವರಿಗೆ, ಈ ಮಳೆ ಬಾರದ ಹಾಗೆ ನಮಗೆ ರಕ್ಷೆ ಮಾಡಿದಂತಹ ಕೆಲಸ ಕಾರ್ಯಕ್ಕೆ ಬೇಕಾದಂತಹ ಧನ ಸಹಾಯ ಮಾಡಿದವರಿಗೆ, ನಾದಸ್ವರದವರಿಗೆ ಕೊಡಬೇಕು. ಅವರಿಗೆ ಪೂಜಾ ಕಾರ್ಯಕ್ರಮಗಳಿಗೆ ಬೇಕಾದಂತಹ ಕೆಲಸ ಮಾಡಬೇಕು. ಅದಕ್ಕೆ ಪುರೋಹಿತರಿಗೆ ಕೊಡಬೇಕು. ಹಾಗೆ ಪೂಜಾ ಸಾಮಗ್ರಿ ಕೊಡಬೇಕು. ಇದನ್ನೆಲ್ಲ ಮಾಡಿಸಿದ್ದು ಯಾರು? ತಾಯಿ. ಹಾಗೆ ಮನಸ್ಸಿನವರಿಗೆ ಬಂದರೆ ಎಲ್ಲ ಕೆಲಸ ಆಗುತ್ತದೆ. ಒಂದೊಂದು ಕೆಲಸ
ಸಂಕಲ್ಪ ಅಂತ ಹೇಳ್ತೀವಿ. ಮೊದಲಾಗಿ ಅಮ್ಮ, ಮತ್ತೆ ದ್ವಾರಪಾಲರು, ಹಾಗೆ ದೇವಾಲಯಕ್ಕೆ ಸಹಾಯ ಕೊಡುವಂತಹ ಸಮಿತಿಯಲ್ಲಿರುವಂತಹ ಮತ್ತು ಭಕ್ತರಾಗಿ ಬರುವಂತಹ ಹೊಸೆಯಾಗಿ ತಂದಂತಹ ಮನೆಯವರಿಗೆ, ಬಂಧುಗಳಿಗೆ ಅಂತ ಲೆಕ್ಕ ಪ್ರತಿಯೊಬ್ಬರಿಗೂ ಸೇವೆ ಕೊಟ್ಟಂತ ಪ್ರತಿಯೊಬ್ಬರಿಗೆ ಸಂಕಲ್ಪ ಮಾಡ್ತಾ ಇದ್ದೀವಿ. ಎಲ್ಲರೂ ಬೇಡಿಕೊಳ್ಳಿ ಅವನ ಹತ್ರ. ಪುನಃ ಪ್ರತಿಷ್ಠಾಪನ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಯಾರು ಯಾರು ಯಾವ ಯಾವ ಸೇವೆಯನ್ನು ಕೊಟ್ಟಿದ್ದೀರೋ ಅವರ ಕುಟುಂಬಕ್ಕೆ ಸಹ ಕುಟುಂಬ ಕ್ಷೇಮ, ಸ್ಥೈರ್ಯ, ಹೋಗೋಣ ಧೈರ್ಯ, ಹೋಗೋಣ ವೀರ್ಯ, ವಿಜಯ, ಈ ಟೀಚರ್ಸ್ ಕಾಲನಿ ಸುಖ, ಅಭಯ, ಇಲ್ಲ ದೇವಸ್ಥಾನದಲ್ಲಿ ಆಯುಷ್ಯ, ಆರೋಗ್ಯ, ಮತ್ತೇನೋ ಮಾಡಿದೆ ಯಾವುದೋ ಬಾಕ್ಸಲ್ಲಿ ಐಶ್ವರ್ಯ, ಅಭಿವೃದ್ಧಿ ಇಲ್ಲಾಂದ್ರೆ ಇರಬಾರ್ದು. ಈ ಉಳಿರ್ನಲ್ಲಿ ಇವ್ರದ್ರಲ್ಲಿ ಯಾವ ಗೊತ್ತಿಲ್ಲ, ಕ್ಯಾಮ್ರಾ ಐತೆ ಎಲ್ಲ ಗೊತ್ತಿಲ್ಲ ಅಂತ ನಿರ್ವಿಘ್ನವಾಗಿ ಆಗಬೇಕು. ತಿರ್ಗಾ ಬಂದು ಇಲ್ಲಿ ತಗೊಂಡೋಗ್ಬೇಕು. ಇರಬಾರ್ದು ಎಂಬುದಾಗಿ ಇಸ್ಕೋ ಬೆಳಿಗ್ಗೆ 5 ಗಂಟೆಗೆ ಅಲ್ಲಿ ಕಮಿಷನ್ಗೆ ಪೂಜೆ ಗ್ರೂಪ್ ಮಾಡ್ತಾ ಪ್ಲೇಸ್ ಇದ್ದೀವಿ. ಇರೋದು. ಬೆಳಿಗ್ಗೆ 5 ಗಂಟೆಗೆ ಬಂದು ನಾನು ತಗೊಂಡೋಗಿ ಮುದ್ದೆ ಕೊಡ್ತಾರೆ ಅವ್ರಿಗೆ. ದೇವಾಲಯದಾಗಲಿ ಬಿಂಬಕ್ಕೆ ಆಗಲಿ ಯಾವ ಮಂಟಪಕ್ಕಾಗಲಿ ಇಲ್ಲೇ ಯಾವುದು ಒಂದಿನೇ ಇಸ್ಕೋ ಸಾಕು, ಆಮೇಲೆ ಆ ಕೊಡ್ತೀನಿ. ಗಂಗಾ ಜಲವನ್ನು ಭಾರತ ದೇಶದ ಎಲ್ಲ ತೀರ್ಥವನ್ನು ಇಲ್ಲಿ ಬರಬೇಕಂತ ಪ್ರಾರ್ಥನೆ ಮಾಡಿ ಪ್ರೋಕ್ಷಣೆ ಮಾಡಿ ತೀರ್ಥ ಕೊಡ್ತೀವಿ. ಅಷ್ಟು ಬೇಗ ಬರ್ತಾ ಅವರು ಗಂಗೆ ಎಲ್ಲಿ ಗಂಗೆ ಇದ್ದಾರೆ, ಗಂಗೆಯಲ್ಲಿ ಹಾಂ 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 ಸರಿ. ಆಶೆಯಲ್ಲಿ ಹಾಗೆ ಗಂಗೆ ಬರಬೇಕು ಅದು ಇವತ್ತು ನಾಳೆ ಮಾಡೋ ಅಂತಾನೆ ತಿರ್ಗಾ ಏನು ಕಂಟಿನ್ಯೂ ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಈ ಜಲದಲ್ಲಿ ಎಲ್ಲರೂ ಬರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಳಸದಲ್ಲಿ ಎಲ್ಲಾ ತೀರ್ಥರು ಬರ್ತಾ ಇದ್ದಾರೆ. ಓಕೆ ಗಣಪತಿ ವಕ್ರತುಂಡ ಹಾಂ ಮಹಾಕಾಯ ಗಣಪತಿಯ ದೇಹ ಹೇಗಿರುತ್ತೆ? ಮಹಾಕಾಯ. ಅವನಿಗೆ ಎಷ್ಟು ದೊಡ್ಡ ಅಂತಾನೆ, ಅದಕ್ಕೆ ದೊಡ್ಡ ಹೋಮಬೇಡ. ಹಾಂ ಸರಿ. ನೀವು ಯಾರ್ಯಾರು ಎಷ್ಟೆಷ್ಟು ಬಾಳೆಹಣ್ಣು ತರ್ತೀರೋ, ಎಷ್ಟೆಷ್ಟು ಕೆಜಿ ಹಣ್ಣು ತರ್ತೀರೋ, ಎಷ್ಟು ಕೊಬ್ಬರಿ ತರ್ತೀರೋ, ಎಷ್ಟು ಕೊಟ್ಟು ಇದರಲ್ಲಿ ಹೆಚ್ಚು ಅಂತ ಆಗಿದ್ದಿಲ್ಲ ಅಷ್ಟೊಂದು ಕೊಡ್ಬೋದು. ಆ ರೀತಿಯಾಗಿ ಅಮ್ಮ ಮಾಡಿಸ್ತಿದ್ದಾರೆ. ಯಾರು ಏನು ತರ್ತೀರೋ ಎಲ್ಲರೂ ನಾವು ಯಜ್ಞೇಶ್ವರಿಗೆ ಅರ್ಪಣೆ ಮಾಡ್ತೀವಿ. ಅಮ್ಮ ಪ್ರೀತಿಯಾಗಬೇಕು, ಸ್ವಲ್ಪ ಶುದ್ಧ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಅಷ್ಟೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಇಲ್ಲಿ ಜಾಗ ಇದ್ದಿದ್ರೆ ಒಂದು ಟೇಬಲ್ ಹಾಕಿ ಜಾಗ ಸರ್ವಕಾರ್ಯೇಷು ಸರ್ವದಾ. ಕೆಲಸ ಕಾಲದಲ್ಲಿ ಬರುವಂತಹ ವಿಕ್ರಮದಂತ ಪರಿಹಾರ ಮಾಡಿಕೊಡಿ. ಕಾರ್ನರಲ್ಲಿ ನೀರು ಬರಲಿಲ್ಲ ಬಾಯಿ ತೋರಿಸಿ. ಮಹಾಗಣಪತಿಯೇ ಮಹಾನ್. ಅರೆ ನೈ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಅರೆ ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಮಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಬಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಅಲ್ಲಿ ನೀರು ಬರಲಿ, ನೀರು ತರಿಸು ಮಗ. ಹೇರಂಬಾಯ ನೀರು ನೀರು ನಮಃ. ಅಲ್ಲಿದೆ,
ಆ ಕಡೆ ಲಾಸ್ಟು. ಕಾರ್ಡು ಒಂದೇ ಅವರ್ ಇರೋದು, ರೆಕಾರ್ಡ್ ಫುಲ್ಲು ಕೊಡ್ಬೇಕಾ? ಕಾರ್ಡು ಒಂದೇ ಅವರ್ ಇರೋದು, ಫುಲ್ಲು ಕೊಡ್ಬೇಕಾ? ನೀರು ಎತ್ಕೋಬೋ ಆ ಕಡೆ ಗಾಡಿ ಪಕ್ಕದಲ್ಲಿ. ताम्बूलं समर्पयामि नीराजनं करिष्ये। आ रहे इधर। वाद्य वाद्य ಅಂತ ಮಾಡಿ. ಸ್ವಲ್ಪ ಹಿಂದೆ ಅಷ್ಟೇ. ಎಲ್ಲರೂ ಮಂಗಳಾರತಿ ಮಾಡ್ಕೊಳ್ಳಿ ಅಲ್ಲಿಂದಲೇ. पुष्पं समर्पयामि प्रदक्षिणनमस्कारादि सर्वोपचार पूजाः समर्पयामि। गजमुखने गणपतिये निनगे वन्दने विघ्नपालिना कल्पतरोगिने। गजमुखने गणपतिये निनगे वन्दने
ಆಫ್ ಮಾಡಿ ಪುಣ್ಯಾಹಂ ಭವಂತು ಬ್ರುವಂತು ಓಂ ಪುಣ್ಯಾಹಂ. ಎಲ್ಲರಿಗೂ ಸಂತೋಷ ಆಗುವಂತಹದ್ದು ಮನೆ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಮಕ್ಕಳೆಲ್ಲ ವಿದ್ಯಾಭ್ಯಾಸವಾಗಿ ಉದ್ಯೋಗ ಸಿಕ್ಕಿತು, ಅವರಿಗೂ ಮದುವೆ ಆಯಿತು, ಅವರಿಗೂ ಮಕ್ಕಳಾಯಿತು, ಎಲ್ಲ ಕೆಲಸ ಚೆನ್ನಾಗಿ ಆಯಿತು, ಪುಣ್ಯ ಬಂದಾಯ್ತು. ಆ ಬಂದ ಪುಣ್ಯ ನಮಗೆ ಸಂತೋಷ ಕೊಡುವಂಗಿರಬೇಕು. ಅದಕ್ಕೆ ಸ್ವಸ್ತಿ ಅಂತ ಹೇಳ್ತಾರೆ. ಸ್ವಸ್ತಿ ಭವಂತು ಬ್ರುವಂತು ಆಯುಷ್ಮದೇವಸ್ತಿ. ಸ್ವಸ್ತಿ ಭವಂತು ಬ್ರುವಂತು ಆಯುಷ್ಮದೇವಸ್ತಿ. ಸ್ವಸ್ತಿ ಭವಂತು ಬ್ರುವಂತು ಆಯುಷ್ಮದೇವಸ್ತಿ. ಒಂದು ಸಂಪಾದನೆ ನಮಗೆ ಸಂತೋಷ ಆಗುವಂಗೆ ಆಯಿತು. ಮಾಡಬೇಕಂತೆ ಹೇಳಿ. ಶ್ರದ್ಧಾಂ ಮೇಧಾಂ ಮೇಧಾಂ ಯಶಃ ಯಶಃ ಪ್ರಜ್ಞಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಯಂ ಬಲಂ ಬಲಂ ಆಯುಷ್ಯ ಆರೋಗ್ಯ ಆರೋಗ್ಯ ವಿದ್ಯಾ ವಿದ್ಯಾ ಬುದ್ಧಿ ಬುದ್ಧಿ ಸಕಲ ಐಶ್ವರ್ಯಂ ಐಶ್ವರ್ಯಂ ದೇಹಿಮೇ ಗಣನಾಯಕ ಗಣನಾಯಕ ಆರಮ್ಮದೇವ್ಯೈ ಆರಮ್ಮದೇವ್ಯೈ ಬರ್ತಾ ಲೈವ್ ಬರ್ತಾ ಸಮರ್ಪಯಾಮಿ. ಶಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮಂತ್ರಂ ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಪುನರಾಗಮನಾಯ ಚ. ಬರ್ತಾ ಇಲ್ಲ ಹಿಂಗೆ ಒಂದು ಪರ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಸುದ್ದಿ ಮಾಡಲಿಕ್ಕೆ ಹಾಕುವಂತಹದ್ದು. ಕರೆಕ್ಟ್ ಆಗಿದೆ. ಸ್ವಲ್ಪ ಹಿಂದೆ ಬಾ ಬ್ರೋ, ಹಿಂದೆ ಬಾ ಬ್ರೋ.
ಪ್ರಾರ್ಥನೆ ಮಾಡಿದರೆ ನಮಗೆ ಆಯುಷ್ಯ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಲ್ಲರಿಗೂ 100 ವರ್ಷ ಆಯುಸ್ಸುವಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀರಾ? ಎಲ್ಲರಿಗೂ 100 ವರ್ಷ ಆಯುಸ್ಸು. ಹಾಗೆ ಅರ್ಶನ ಹಾಕುವಾಗ ಎಲ್ಲರಿಗೂ ಆರೋಗ್ಯವನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಸೌಭಾಗ್ಯವನ್ನು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಅಕ್ಷತೆಯನ್ನು ಹಾಕಿದ್ದೀರಾ? ಅಕ್ಷತೆಗೆ ಸಕಲ ಸೌಭಾಗ್ಯ ಅಂತ ಹೇಳಿ ಸಂತೋಷ ಆಗುವಂತಹ ಎಲ್ಲ ಕಾರ್ಯ ನಮಗೆ ಆರಂಭ ಕೊಡಬೇಕು ಎಂಬುದಾಗಿ ಅಕ್ಷತೆ ಮಾರಮ್ಮ ತಾಯಿಗೆ ಹೂವನ್ನು ಹಾಕಿದ್ದಾರೆ. ಎಲ್ಲರ ಪರವಾಗಿ ಈಶ್ವರೀಯು ಸರ್ವಭೂತಾನಾಂ ಗಂಧಸ್ಯೋಪರಿ ಹರಿದ್ಯ. ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಹರಿದ್ಯ ದೇವರ ಹಾಗೆ ಇಟ್ಟು ದೇವರಿಗೆ ನಮಸ್ಕಾರ ಪೂಜೆ ಮಾಡಬೇಕು. ಹಾಗೆ 8 ಕಡೆಗೆ ಅಲಂಕಾರ ಮಾಡಿದಂತಹ ದೇವರಿಗೆ ಬ್ಯಾಟ್ರಿ ಇದು ಫುಲ್ ಡೇಟೆ ಅದು ಹಾಕಿ ಇನ್ನೊಂದು ಹಾಕಿದ್ರಲ್ಲ, ಅಲಂಕಾರವಾದಂತಹ ಇನ್ನೊಂದು ಹಾಕಿರೋ ತಗೊಳ್ಳಿ. ಅದು 16 ಅಷ್ಟೇನಾ? ಟೋಟಲ್ 3 ಬ್ಯಾಟ್ರಿ ಇದೆ. ದೇವಸ್ಥಾನದ ಫೋಟೋ ಇರುವವರಿಗೆ ಯಾರಿದ್ದಾರೆ ನಾನು ಹೇಳ್ತೀನಿ, ಎಲ್ಲರೂ ಪಿಕ್ಚರ್ ತಿಳ್ಕೊಳ್ಳಿ. ಓಂ ಇಂದ್ರಾಯ ಸ್ವಾಹ. ಪೂರ್ವದಲ್ಲಿ ಇಂದ್ರ ಇದ್ದಾರೆ. ಓಂ ಅಗ್ನಯೇ ಸ್ವಾಹ. ಈ ಮೂಲೆಯಲ್ಲಿ ಅಗ್ನಿ ದೇವರಿದ್ದಾರೆ. ಯಮಾಯ ಸ್ವಾಹ. ದಕ್ಷಿಣದಲ್ಲಿ ಮಧ್ಯದಲ್ಲಿ ಓಡಾಡಬಾರ್ದು. ಆ ಮೂಲೆಯಲ್ಲಿ ವಿನಾಯ ಸ್ವಾಹ. ದೇವ ಮೂಲೆ ಎಲ್ಲರಿಗೂ ಗೊತ್ತಿದೆ. ಈಶಾನಾಯ ಸ್ವಾಹ. ಜನ್ಮ ಆತ್ಮನೋ ನಿಂದಾಭೂತಗ್ನಿಸ್ತ ಪುನರಾಹ ಅತ್ಯಾಪವೇದ ವಿಚಾರಸಾಣಿ ಸ್ವಾಹ. ಅಗ್ನಯೇ ಜಾತವೇದಸೆ ವಿಚಾರಸಾಣಾಯ ವಿಧನ್ನಮ. ಪುನರಗ್ನಿಶ್ಚಕ್ರದ ಪುನರಿಂದ್ರೋ ಬೃಹಸ್ಪತಿ ಪುನರ್ಮೇ ಅಶ್ವಿನ ಅಗ್ನಿ ಇಂದ್ರ ಬೃಹಸ್ಪತಿ ಅಶ್ವಿಭ್ಯ ನಮಃ. ಭೂಮಿ ಅದೇ ಮೇಲೆ, ಸೂರ್ಯ ಕೆಳಗೆ, ಮಧ್ಯ ಮೇಲೆ ಅಂತ. ಓಂ ಭೂ ಸ್ವಾಹ ಅಗ್ನಯ ಇದನ್ನಮ. ಓಂ ಭುವ ಸ್ವಾಹ ರಾಯವ ಇದನ್ನಮ. ಓಂ ಸ್ವ ಸ್ವಾಹ ಸೂರ್ಯಾಯ ಇದನ್ನಮ. ಭೂರ್ಭುವ ಸ್ವಃ ಭೂರ್ಭು ವಸ್ವ ಸ್ವಾಹ ಪ್ರಜಾಪತಯ ಇದನ್ನಮ. ಮನೆಯಲ್ಲಾಗಲಿ, ದೇಹದಲ್ಲಿ ಆಗಲಿ, ದೇವಸ್ಥಾನದಲ್ಲಿ ಆಗಲಿ, ಉದ್ಯೋಗ ಸ್ಥಾನದಲ್ಲಿ ಆಗಲಿ ಯಾವುದೇ ರೀತಿಯಾದಂತಹ ಕೆಟ್ಟದಿದ್ರೆ ಬೇಡದೇ ಇರುವಂಥದ್ದು ಬೇಡ, ಅದೆಲ್ಲ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಹೋಮ ಮಾಡ್ತಾ ಇದ್ದೀವಿ. ಓಂ ಅಘೋರಾಯ ನಮಸ್ತುಭ್ಯಂ. ಘೋರತರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮೋ. ಅಘೋರಾಯ ನಮಸ್ತುಭ್ಯಂ. ಘೋರತರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ
ಸೈಡ್ ಬನ್ನಿ. ಕಟ್ಟಿಕೊಂಡು ಇವತ್ತು ನಾಳೆ ಆಗುವಂತಹ ಕಾರ್ಯಕ್ರಮಕ್ಕೆ ಚಂದ ಕಾಣಿಸಿಕೊಡಬೇಕು. ನೀವೆಲ್ಲರೂ ದೇವರ ಕಾರ್ಯಕ್ಕೆ ಕಂಕಣಬದ್ಧರಾಗಿ ಎತ್ತಯಿರಿ ಅಂತ ಸಂಘ ಕಟ್ಟುವಂತಾರೆ. ಹತ್ತು ಕಡೆಯಿಂದ ಅಘೋರ ರುದ್ರ ನಮಗೆಲ್ಲರಿಗೂ ಅನುಗ್ರಹ ಮಾಡಬೇಕು ಎಂಬುದಾಗಿ ಹೋಮ ಮಾಡ್ತಾ ಇದ್ದೀವಿ. ಯೇ ದೇವಾ ಪುರಸ್ಸದೋ ರಕ್ಷೋಹನಸ್ತೇನ ಸ್ವಾಂತು ಹೇನೋ ಮಂತು ತೇಭ್ಯೋ ನಮಸ್ತೇಭ್ಯ ಸ್ವಾಹಾ. ಯೇ ದೇವಾ ದಕ್ಷಿಣ ಸದೋ ಯಮನೇ ನೇತ್ರಾರಕ್ಷೋಹನ ತೇನ ಸ್ವಾಂತು ತೇನೋ ಮಂತು ತೇಭ್ಯೋ ನಮಸ್ತೇಭ್ಯ ಸ್ವಾಹಾ. ಸವಿತನೆ ಏಕಾಂ ರಕ್ಷೋಹನಸ್ತೇನ ಪಾಂತು ತೇನೋ ಮಂತು ತೇಭ್ಯೋ ನಮಸ್ತೇಭ್ಯ ಸ್ವಾಹಾ.
नमस्तेभ्यः स्वाहा ये देवा वायवे प्रकाशाय अघोराय नमो नमः ತುಂಬಾ ಹೊಗೆ ಬಂತು ತುಂಬಾ ಕೆಟ್ಟದ್ದು ಈ ಜಾಗದಲ್ಲಿ ಇದೆ ಅಂತ ಅಮ್ಮ ತೋರಿಸಿಕೊಡ್ತಾ ಇದ್ದಾಳೆ ಅಮ್ಮನ ಅನುಗ್ರಹ ಆಯಿತು ಕೆಟ್ಟದ್ದನ್ನೆಲ್ಲ ಅಮ್ಮ ದೂರ ಮಾಡಿದ್ರು ಎಂಬಂತದ್ದೇ ಅಗ್ನಿಂ ಧ್ವನಿತಂ ಒಂದೇ ಸಾಕ್ಷಾತ್ ಮಾರಮ್ಮನೆ ಬಂದು ನಮಗೆಲ್ಲರಿಗೂ ಅನುಗ್ರಹ ಆಗುವ ಹಂಗೆ ತೋರಿಸಿಕೊಡ್ತಾ ಇದ್ದಾಳೆ ಮಾರಮ್ಮಗಳು ಪದಾರವಿಂದ ಗೋವಿಂದ ಪದಾರವಿಂದ ಗೋವಿಂದ ಪದಾರವಿಂದ ಗೋವಿಂದ ಗೋವಿಂದ ಅಮ್ಮನ ಪಪ್ಪ ಮಾಡ್ಕೊಂಡಿದ್ದಾರೆ ತಾಯಿ ಯಾರ ಪಾರ ಸಮೇತ ಸಂಪತ್ತು ಮಕ್ಕಳು ಸಂತೋಷದಿಂದ ಜೀವನ ಮಾಡುವವರಾಗಬೇಕು ಎಂಬುದಾಗಿ ಧನ ಧಾನ್ಯ ಪ್ರಸಾದೇ ಭವಿಷ್ಯತಿ ನ ಸಂಶಯ ಧನ ಧಾನ್ಯ ಸುತಾನ್ವಿತ ಭವಿಷ್ಯತಿ ನ ಸಂಶಯ नैरोग्यस्याखिलेश्वरि एवमेव त्वया काय अस्मतु वैरिविनाशनस्य स्वाहा सर्वबाधा विनिर्मुक्तो धनधान्य सुतान्वित समन्वित स्वाहा या देवी सर्वभूतेषु भक्तिरूपेण ಸಂಸ್ಥಿತ ನಮ್ಮಲ್ಲಿರುವಂತಹ ಭಕ್ತಿ ಆರಂಭ ಯಾರಲ್ಲಿ ಭಕ್ತಿ ಇದೆ ಅವರಲ್ಲಿ ಮಾರಮ್ಮ ಇದ್ದಾಳಂತೆ ಯಾರಲ್ಲಿ ಭಕ್ತಿ ಅಮ್ಮನಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಅಮ್ಮನಿಗೆ ಗೊತ್ತು ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಪಾಪ ಏನು ಪಾಪ ಪಾಪ ಅಂತ ಹೇಳಿದ್ರೆ ಯಾರಿಗೆ ಏನು ನಿಮಗೆ ಪಾಪ ಆಗಿದ ಪಾಪ ಆಗಿದ ಎಷ್ಟು ಪಾಪ ನಿಮಗೆ ಹುಟ್ಟಿದಾಗ ನಿಮಗೆ ಎಷ್ಟು ಪಾಪ ತಾತನಿಗೆ 10 ಪಾಪ ಹುಟ್ಟಿದಾರಂತೆ ದಶಾಸ್ಯಾಂ ಪುರಾಣೇಹಿ ಭಕ್ತಿ ಮೇಘಾಂಧ
ಶಕ್ತಿಯೇ. 10 ಮಕ್ಕಳು ಹುಟ್ಟಿದ ನಂತರ ಹೆಂಡತಿಯೇ ನನ್ನ ಮಗು ಅಂತ ತಿಳ್ಕೊಳ್ಬೇಕಂತ ಗೊತ್ತಾಯ್ತಲ್ಲ, ನನಗೆ ಅವ್ರು ಮಗು ಅಂತ ತಿಳ್ಕೊಳ್ಬೇಕಂತ ಆ ರೀತಿ ಟ್ರೀಟ್ಮೆಂಟ್ ಮಾಡ್ಬೇಕು ತಾಯಿ ಹೆಂಡತಿ. ಏನಂತ ಗೊತ್ತಾಯ್ತಾ? 10 ಮಕ್ಕಳು ಹುಟ್ಟಿ ಆದ ಮೇಲೆ ಮತ್ತೆ ಹೆಂಡತಿ ಮಗು ಅಂತ ತಿಳ್ಕೊಳ್ಬೇಕು ಅಂತ, ಅದಕ್ಕೆ ಪಾಪ ಅಂತ ಹೆಸರು. 10 ಮಕ್ಕಳು ಹುಟ್ಟಿದಾಗ ಪಾಪ. ಲಕ್ಷ್ಮೀ ಮನೋರಮಾಂಬಿ ಆ ಪತ್ನಿ ಹೇಗಿರಬೇಕಂತೆ? ಮನೋರಮಾಂ. ಮನಸ್ಸಿಗೆ ಸಂತೋಷ ಕೊಡುವವಳು, ಮನಸ್ಸಿಗೆ ಆನಂದ ಕೊಡುವವಳು. ಆ ರೀತಿ ಆಗಬೇಕು ಬರ್ತೀನಿ. ಅದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಹಾಗೆ ಇರಬೇಕಂತೆ. ನೀವು ಹಾಗೆ ಇದ್ದೀರಲ್ಲ ಎಲ್ಲರೂ, ನಾವೆಲ್ಲರೂ ಹಾಗೆ ಇದ್ದೀವಿ ತಾನೆ. ಅಮ್ಮನ ಅನುಗ್ರಹ ಯಾರಿಂದ ನಾವು ಹಾಗೆ ಇರೋದು? ಮಾರಮ್ಮ ತಾಯಿ ಅನುಗ್ರಹದಲ್ಲಿ. ನಾನು ಹೇಳಿದ್ದು ಗೊತ್ತಾಯ್ತಮ್ಮ ಏನಂತ? ಎಲ್ಲ ಓಡಿ ಹೋದ ನಮ್ಮ ಅಮ್ಮವರು. ಅಮ್ಮನವರು ಕೊಡ್ತಾ ಇದ್ದಾರೆ. ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಅಮ್ಮ ಅಂತ. ಪಾಪ ಎಲ್ಲರೂ ಕೇಳಿ, ನಿದ್ದೆ ಬರ್ತಾ ಇಲ್ಲ. ಇನ್ನು ಪಾಪ ಅಂತ ಹೇಳಿದ್ರೆ ನಾನು ಯಾರಿಗೂ ಬೈದು ಬಿಟ್ಟೆ, ಯಾರಿಗೂ ಬೈದು ಬಿಟ್ಟಾಗ ನನಗೆ ಪಾಪ ಯಾವ ಪಾಪ ಅದು? ನಾನು ಯಾರಿಗೂ ಬೈದೆ, ಒಂದು ಏಟು ಕೊಟ್ಟೆ, ನನಗೇನು ಬಂತು? ಪಾಪ. ಅದು ಯಾವ ಪಾಪ? ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ದುಃಖ ಬರುವಂತಹದ್ದು ಅದು ಪಾಪ. ಆ ಪಾಪ ಯಾರಿಗೂ? ಈ ಪಾಪ ಮಾತ್ರ ಬರಬೇಕು ಎಲ್ಲರಿಗೂ. ಇಲ್ಲ, ನಾಳೆ ಬಿಟ್ಬಿಡ್ಬೇಕು. ನಾಳೆ ನಾನು ಬಂದಾಗ ಕೆಂಪು ಡ್ರೆಸ್ ಹಾಕಿದ್ರಲ್ಲ, ಇಲ್ಲ ಬಂದ ಬಂದಿದ್ದಾನೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನಾಳೆ ಪಾಪ ಸ್ವಾಮಿಗಳಿಗೆ ಹಾಲು ಕೊಡಿ ಅಂತ. ನಾನು ಹೇಳಿದೆ, ಹಾಲು ಮಾತ್ರ ಕೊಡಿ, ಪಾಪ ಬೇಡ. ಹಾಂ ಸರ್. ಏನು ಹೇಳಿದೆ? ನಾನು ನಿಮ್ಮ ಮನೆಗೆ ಬಂದಾಗ ಬೇರೆ ಇರ್ತೀರಾ, ಹಾಲು ಕೊಡಿ ಸ್ವಾಮಿಗಳಿಗೆ ಅಂತ ಹೇಳಬೇಕು. ಪಾಪ ಸ್ವಾಮಿಗೆ ಹಾಲು ಕೊಡಿ ಅಂತ ಹೇಳಬಾರ್ದು. ಪಾಪ ಬೇಡ, ಹಾಲು ಮಾತ್ರ ಕೊಡಿ ಅಂತ ಹೇಳಿದೆ. ಹಾಗೆ ಆ ಪಾಪ ಬೇರೆ, ಈ ಪಾಪ ಬೇರೆ. ನಾನು ಒಬ್ಬರಿಗೆ ನೋವು ಮಾಡಿದಾಗ ನನಗೆ ಬರುವಂತಹ ಪಾಪ ಬೇರೆ. ಇದರಲ್ಲಿ ಯಾವುದು ಬೇಕು ತಾತ? ಯಾವುದು ಬೇಕು? ಹಾಗೆ ನಿದ್ದೆ ಬಾರದಂಗೆ ಹೇಳಿದ್ದು, ನಿದ್ದೆ ಬಾರದಂಗೆ ಹೇಳಿದ್ದು, ನಿದ್ದೆ ಬರಬಾರ್ದು. ಅದಕ್ಕೋಸ್ಕರ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸ್ವಾಹಾ. ತಾಯಿಗೆ ಒಮ್ಮೆ ಅಲ್ಲ, 2 ಸಲ, 3 ಸಲ ನಮಸ್ತಸ್ಯೈ 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 ಪುನಃ ನಮೋ ನಮಃ. 1 ಸಲ ಹಾಗೆ ಮಾಡಿದ್ರೆ ಅಮ್ಮ ಏನು ಬೇಕು ಅಂತ ಕೊಡ್ತಾಳೆ. ನಾವೀಗ 100 ಸಲ ಹೇಳ್ತಾ ಇದ್ದೀವಿ. ಏನು ಕೊಡ್ತಾಳೆ ಅಮ್ಮ? ಏನು ಬೇಕಾದ್ರೂ ಕೊಡ್ತಾಳೆ. ಏನು ಕಷ್ಟ ಇದ್ರೂ ಪರಿಹಾರ ಮಾಡ್ತಾಳೆ. ಎಷ್ಟು ಮಕ್ಕಳು ಬೇಕಂತೆ 1 ವರ್ಷದೊಳಗೆ ಮಕ್ಕಳಿದ್ದಾವೆ. ಒಳ್ಳೆ ಹುಡುಗಿ ಸಿಕ್ಕ ಮದುವೆ ಆಗುತ್ತೆ. ನನಗೆ ಅಮ್ಮ ಕೊಡೋದು, ನಾವಲ್ಲ. ಅಮ್ಮ ಈಗ ನಿದ್ದೆ ಮಾಡ್ತಾ ಇದ್ದಾಳೆ ಇಲ್ಲಿ ದೇವಸ್ಥಾನ ಒಳಗಡೆ. ತಾಯಿ ನಿದ್ದೆಯಾಗಿದ್ದರಂತೆ, ಮಲ್ಕೊಂಡ ಕೂಡಲೇ ನಿದ್ದೆ ಬರಬೇಕು. ಯಾಕಂದ್ರೆ ಮಾರಮ್ಮ ಯಾ ದೇವಿಗೆ ಸರ್ವಭೂತೇಷು ರೂಪೇಣ ಸಂಸ್ಥಿತಾ ಸ್ವಾಹಾ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ಸ್ವಾಹಾ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ಸ್ವಾಹಾ. ಯಾ ದೇವಿ
ಹೇಳಿದ್ರು ಅಮ್ಮ ಅದು ಬರುವಾಗ ಮನೆಗೆ ನಿದ್ದೆ ಬರಬೇಕು, ಬರಲಿಲ್ಲ ಅಂತಾದ್ರೆ ನಮ್ಮ ಹತ್ತಿರ ಅಮ್ಮ ಬರಲಿಲ್ಲ ಅಂತ ಲೆಕ್ಕ. ಮಾಡ್ಕೊಂಡು ಕೋಳಿ ನಿದ್ದೆ ಬರ್ತಲ್ಲ ಆ ವಯಸ್ಸು ಅಮ್ಮ ಬೇಗ ಬಂದ್ಬಿಡ್ತಾರೆ. ಸದ್ಯಕ್ಕೆ ಆ ವಯಸ್ಸು ನಿಂತು ಹಾಗೆ ಮಕ್ಕಳಿಗೆ ನಿದ್ದೆ ಬಿಡ್ತೇವೆ ಅದೇನು ಬೇಗ ಹಾಗೆ ಮಕ್ಕಳಿಗೆ ಅಮ್ಮ ಬೇಗ ಬಂದ್ಬಿಡ್ತಾರೆ, ವಯಸ್ಸಾದವರಿಗೆ ಬೇಗ ಬಂದ್ಬಿಡ್ತಾರೆ. ಮಧ್ಯ ವಯಸ್ಸಲ್ಲಿ ಅಷ್ಟು ಬೇಗ ಅಮ್ಮ ಬರಲ್ಲ. ನಿಮ್ಮ ಕೆಲಸ ಎಲ್ಲ ಮಾಡ್ತಾ ಯಾವೇ ನಾನು ಬರ್ತೀನಿ ಹಾಗೆ ಅಮ್ಮ ಯಾರಮ್ಮ ನಿದ್ರೆಯನ್ನು ಕೊಡುವಂತಹ ಅಮ್ಮ ಮಾಡ್ಕೊಂಡ ಕೂಡಲೇ ನಿದ್ದೆ ಬಂದ್ರೆ ಮರುದಿವಸ ಆರೋಗ್ಯವಾಗಿರ್ತೀವಿ. ಆ ನಿದ್ದೆ ಸರಿಯಾದ ಸಮಯಕ್ಕೆ ಬರಬೇಕು. ಏನಾಗುತ್ತೆ, ಅಪಘಾತ ಆಗುತ್ತೆ. ಆಗ ನಿದ್ದೆ ಅಮ್ಮ ಏನ್ ಮಾಡಬೇಕು, ಚೇತನೀತ್ಯಭಿಧಿ ಅಮ್ಮ ಚೇತನವಾಗಿರ್ಬೇಕಂತೆ. ಮಾರಮ್ಮ ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ, ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ, ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ನಮಸ್ತಸ್ಯೈ 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 ನಮೋ ನಮಃ ಸ್ವಾಹಾ. ಒಬ್ರು ಹೇಳಿದ್ರು, ಯಾಕೆ ಸ್ವಾಮಿ ಹೀಗೆ ಕೂತಾ ಇದ್ದೀರಾ, ಅಮ್ಮನಿಗೆ ಕಿವಿ ಕೇಳೋಲ್ವಾ ಅಂತ ಕೇಳಿದ್ರು. ಸತ್ಯ ಅಮ್ಮನಿಗೆ ಕಿವಿ ಕೇಳೋಲ್ಲ. ಮಗು ಹಾಲು ಬೇಕು ಅಂತ ಆಗ್ತಾ ಇರುತ್ತೆ, ಅಮ್ಮ ಹತ್ತಿರ ಬರ್ತಾಳ ಬರಲ್ಲ, ಜೋರಾಗಿ ಹತ್ತೆ ಆದ್ರೂ ಬರಲ್ಲಮ್ಮ. ಮತ್ತು ಜೋರಾಗಿ ಹತ್ತಾಗ ಬಂದೆ ಬಂದೆ ಅಂತ ಹೇಳ್ತೆ, ಬರುದೇ ಇಲ್ಲ. ಬರ್ಬೇಕಿದ್ರೆ ಮತ್ತೆ ಅಲ್ವಾ, ಮಕ್ಕಳ ಹತ್ರ ನಾವು ಬೇಗ ಹೋಗ್ತೇವ ಇಲ್ಲ. ಹಾಗೆ ನಮ್ಮ ಮಕ್ಕಳ ಹತ್ರವೇ ನಾವು ಬೇಗ ಹೋಗೋದಿಲ್ಲ. ಅಮ್ಮನವರಷ್ಟು ಬೇಗ ಅನುಗ್ರಹ ಮಾಡ್ತಾರ ಇಲ್ಲ. ಒಂದು 3 ಗಂಟೆ ಹೊತ್ತು ಬರಬೇಕು ಅಮ್ಮನ ಹತ್ರ, ಆಗ ಅಮ್ಮ ಬರ್ತಾಳೆ. ಹಾಗೆ ಮಾತೃ ತಾಯಿ ನಮಸ್ತಸ್ಯೈ 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 ನಮೋ ನಮಃ ಸ್ವಾಹಾ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸ್ವಾಹಾ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸ್ವಾಹಾ. ಬ್ರಹ್ಮದೇವ್ಯಾ ಇದನ್ನ ಮಮ ಓಂ ಭೂ ಸ್ವಾಹಾ ಓಂ ಭುವ ಸ್ವಾಹಾ ಓಂ ಸುವ ಸ್ವಾಹಾ ಓಂ ಭೂರ್ಭುವಸ್ಸುವ ಸ್ವಾಹಾ. ಇದನ್ನ ಮಮ ಆ ಕಡೆ ಈ ಕಡೆ ಒಬ್ಬರು ಪಾಲ ಕ್ಷೇತ್ರ ಪಾಲ ಅಂತ ಇಬ್ಬರಿದ್ದಾರೆ, ಅವರಿಗೂ ಹೋಮ ಮಾಡೋಣ. ಕ್ಷೇತ್ರ ದೇವರು ನಮಗೆಲ್ಲರಿಗೂ ಕ್ಷೇಮವನ್ನು ಕೊಡು. ನಮ್ಮ ಮನೆಯಲ್ಲಿರುವಂತಹ 4 ಕಾಲಿರುವಂತಹ ಪ್ರಾಣಿ, ಹಸುವಾಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕು ಆಗಿರ್ಬೋದು, ಯಾವುದೇ ಒಂದು ಸಾಕು ಪ್ರಾಣಿ ಇರ್ಬೋದು, ಅವರಿಗೂ ಕೇಳುವಂತಹ ಮಂತ್ರ ಕ್ಷೇತ್ರ ವಾಸ್ತುದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ.
ಇಲ್ಲಿ ಪೂಜೆ ಹೋಮ ಆದ ಮೇಲೆ ಒಳಗೆ ಹೋಗಿ ನೋಡ್ಲಿಕ್ಕಿದೆ. 53 ದೇವರಿಗೆ ಮನೆ ಮಾಡಿ ಅವರಿಗೆಲ್ಲ ಪೂಜೆ ಮಾಡ್ತಾ ಇದ್ದಾನೆ. ಅವರಿಗೆಲ್ಲ ಊಟ ಹಾಕ್ತಾ ಇದೆ. ನನಗೆ ವಾಸ್ತು ದೇವರಿಗೆ 53 ದೇವತೆಗಳಿಗೆ ಒಳಗೆ ಪೂಜೆ ಮಾಡ್ತಾನೆ, ಹೋಮ ಮಾಡ್ತಾನೆ, ಊಟ ಕೊಡ್ತಾ ಇದ್ದಾನೆ. ಇಲ್ಲಿ ಆದ ಮೇಲೆ ನಾವು ಹೋಗಿ ನೋಡುವ ಯಾರು ವಾಸ್ತು ದೇವರು, ಅವರಿಗೆ ಹೋಮ. ವಾಸ್ತು ಪುರುಷ ನಮಸ್ತೆಸ್ತು ಪುರುಷಯ್ಯ ಸಮೃದ್ಧಿ ಗುರು ಸರ್ವರ ಸ್ವಾಹ. ನಮ್ಮ ಮನೆಯಲ್ಲಿ ಊಟಕ್ಕೆ ಇಲ್ಲ ಅಂತ ಆಗಬಾರದು, ಹೀಗೆ ಇಲ್ಲ ಅಂತ ಆಗಬಾರದು. ಮದುವೆಗೆ ಹೋಗುವಾಗ ಏನೆಲ್ಲ ಬೇಕು ಅದೆಲ್ಲ ಯಾವಾಗಲೂ ಮನೆಯಲ್ಲಿ ತುಂಬ ಇರಬೇಕು. ಕದ್ದುಕೊಂಡು ಯಾರು ಹೋಗಬಾರ್ದು, ಕದ್ದುಕೊಂಡು ಹೋಗುವವರಿಗೂ ತುಂಬ ಇರಬೇಕು. ಮತ್ತವರು ಕಲ್ಪನೆ ಮಾಡೋಲ್ಲ. ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಕೊಡುವ ಕಾಪಾಡಲಿ, ಕೊಡುವವರು ಚೆನ್ನಾಗಿರಲಿ ಅಂತ. ಆಗ ದೇವಸ್ಥಾನಕ್ಕೆ ಒಬ್ಬರೇ ಕೊಡಬಾರ್ದು, 1000 ಜನ ಕೊಡ್ತಾರೆ, 1,00,000 ಜನ ಕೊಡ್ತಾರೆ. ದೇವಸ್ಥಾನದ ಕೆಲಸ ಕಾರ್ಯಕ್ಕೆ ನಮ್ಮ ಮಕ್ಕಳ ಕಾಲಕ್ಕೂ ಫಂಡು ಚೆನ್ನಾಗಿರುತ್ತೆ ಅಲ್ವಾ ತಾತ ಅಂತ ಹೇಳ್ತೀವಿ. ವಾಸ್ತು ಪುರುಷ ಸಮೃದ್ಧಿ ಅಂತ. ಏನು ಸಮೃದ್ಧಿ? ನಿಮ್ಮ ಮನೆಗೆ ಹೆಸರಿದೆ ಹಾಗೆ ಸಮೃದ್ಧಿ ಅಂತ. ಎಲ್ಲರೂ ಚೆನ್ನಾಗಿದ್ರೆ ಅದಕ್ಕೆ ಸಮೃದ್ಧಿ ಅಂತ ಹೇಳ್ತೀವಿ. ಎಲ್ಲರ ಮನೆಯಲ್ಲಿಯೂ ನಿಮ್ಮ ಮನೆಯಲ್ಲಿ ಇರುವಾಗ 10 ವರ್ಷಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಾಸ್ತು ಪುರುಷ ನಮಸ್ತೆ ಸಮೃದ್ಧಿ ಗುರು ಸರ್ವರ ವಾಸ್ತು ಪುರುಷ ನಮಸ್ತೆ ಸಮೃದ್ಧಿ ಗುರು ಸರ್ವರ ವಾಸ್ತು ಪುರುಷ ಸಮೃದ್ಧಿ ಗುರು ಸರ್ವದ ವಾಸ್ತು ಪುರುಷಾಯ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ಸ್ವಾಹ, ಗೋವಿಂದಾಯ ನಮಃ. Swah.
ಹಲೋ ಬಿಸಿ ಅಲ್ಲ ಇದು ಬಿಸಿ ಲೈವ್ ಬರ್ತಿದ್ಯಾ ಯಾಕೆ ಆಟೋ ಫೋಕಸ್ ಆಗಲ್ಲ ಇದು ಲೈವ್ ಬರ್ತಿದೆ
ಪ್ರಸಾದಿ ಭಕ್ತ ವಿಶ್ವಾಸಿನಿ ಸುವಾಸಿನಿ ಶ್ರೀಸ್ತವರಾಜ ಪ್ರಸಾದಿ ಭಕ್ತ ವಿಶ್ವಾಸಿ ಸುವಾಸಿ ಶ್ರೀಸ್ತವರಾಜ ಪ್ರಸಾದಿ ಶೇಕ್ ಆಗ್ತಿದ್ಯಾ ಶೇಕ್ ಆಗ್ತಿದ್ಯಾ ಎಂಬುದಾಗಿ ಮಾರಮ್ಮ ಸಮೃದ್ಧಿಯಿಂದ ಬಾರಮ್ಮ ಅಂತ ಎಲ್ಲರೂ ಕೂಡ ಪ್ರಾರ್ಥಿಸಿಕೊಳ್ಳಲು ಮಾರಮ್ಮ ದೇವರಾದ ಗೋವಿಂದ ರಾಮದೇವತ ಮಾರಮ್ಮ ದೇವರಾದ ಗೋವಿಂದ ಮಾರಮ್ಮ ದೇವತಾ ಪಾದಾರವಿಂದಗಳಿಗೆ ಗೋವಿಂದ ಗೋವಿಂದ ಹೋಮ ಸಂಪನ್ನವಾಯಿತು. ಈಗ ಎಲ್ಲರ ಪರವಾಗಿ ಪೂರ್ಣಾಹುತಿ ಮಾಡ್ತಾ ಇದ್ದೀವಿ. ಒಳಗಡೆ 53 ದೇವತೆಗಳಿಗೆ ಅಷ್ಟದಿಕ್ಪಾಲಕರಿಗೆಲ್ಲ ಪೂಜೆ ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ, ಕಲಶಾರಾಧನವಾಗಿದೆ. ಈಗ ಪೂರ್ಣಾಹುತಿಯ ಸಮಯ, ಎಲ್ಲರೂ ಭಾಗವಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಮಿಟಿಯವರಾಗಲಿ, ಸೇವೆ ಕೊಟ್ಟವರಾಗಲಿ, ಕೂತ್ಕೊಂಡವರಾಗಲಿ, ಬಂದವರಾಗಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಕೂತ್ಕೊಂಡೇ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲರಿಗೆ ಪ್ರಾಣವಾಗಿರಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ಪ್ರಾಣಹಾನಿ ಆಗಬಾರದು. ಎಲ್ಲರೂ ಕೂತಲ್ಲೇ ಪ್ರಾರ್ಥನೆ ಮಾಡ್ತಾ ಇರಿ. ಹೋಮದ ಪೂರ್ಣಾಹುತಿ.
ಶ್ರಿಯಂ ಫಲಂ ಆಯುಷ್ಯ ಆರೋಗ್ಯ ಸದ್ವಿದ್ಯಾ ಸದ್ಬುದ್ಧಿ ಸಕಲ ಭಾಗ್ಯಂ ದೇಹಿ ಮೇ ಮಾರಮ್ಮ ದೇವತಾ ಪ್ರಾರ್ಥನಾ ಸಮರ್ಪಯಾಮಿ. ಯಜ್ಞದಿಂದಾಗಿ ಅಮ್ಮ ಪ್ರೀತಿಯಾದಂತ ಅಮ್ಮ ನಮಗೆಲ್ಲರಿಗೂ ಅನುಗ್ರಹ ಮಾಡಿ ಅನುಗ್ರಹ ಪಡೆದಂತ ನಾವೆಲ್ಲರೂ ಸಂತೋಷವಾದಂತ ಜೀವನ ಮಾಡುವ ಹಾಗೆ ಆಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಪೂರ್ಣಾಹುತಿ ಮುತ್ತಮಾಂಜುಭೋತಿ ಮಾರಮ್ಮ ದೇವರ ಪಾದಾರವಿಂದ ಗೋವಿಂದ ಮಾರಮ್ಮ ದೇವರ ಪಾದಾರವಿಂದ ಗೋವಿಂದ ಮಾರಮ್ಮ ದೇವರ ಪಾದಾರವಿಂದ ಗೋವಿಂದ ಗೋವಿಂದ. ಈ ಕಡೆ ಬಾ ರೈಟ್ ಸೈಡ್